ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಮಾಲಶ್ರೀ ಕಂಬರ್ ಮಾತಾಡತ್ತೀನಿ. ಎಲ್ರು ಹೆಂಗದಿರಿ, ಆರಾಮದಿರಿ ಅಂತ ತಿಳ್ಕೊತೀನಿ. ಸೊ ಎಲ್ರಿಗೂ ಒಂದ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ನ್ಯೂ ಇಯರ್ ಒಳಗ ಒಂದು ಒಳ್ಳೆ ವಿಚಾರನ ತಗೊಂಡ್ ಬಂದಿನಿ. ಅದು ಯಾರಿಗಪ್ಪ ಅಂತಂದ್ರ ನಮ್ಮ ಬಡ ಕಾರ್ಮಿಕರಿಗೋಸ್ಕರನೇ ಸ್ಪೆಷಲ್ ಆದ ವಿಡಿಯೋ ಮಾಡಾಕತ್ತೀನಿ. ಸೊ ಇದು ಯಾವ್ದೋ ಪಕ್ಷಕ್ಕಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ದಯವಿಟ್ಟು ಈ ಬ್ಲಾಗ್ ಮಾಡಾಕತ್ತಿಲ್ಲ. ಬಟ್ ನಮ್ ಬಡವರ ಸಲುವಾಗಿನೇ ಯಾವ್ದೇ ಪಕ್ಷದವ್ರ ಆಗಲ್ಲಕ್ರಿ, ಒಂದ್ ಒಳ್ಳೆ ಕೆಲಸ ಮಾಡಾತಾರಪ್ಪ ಅಂತಂದ್ರ ಸೊ ಅವ್ರಿಗೆ ನಾನು ಸಪೋರ್ಟ್ ಮಾಡಕ್ ಇಷ್ಟಪಡ್ತೀನಿ. ಎಷ್ಟು ಒಳ್ಳೊಳ್ಳೆ ಯೋಜನೆಗಳು ತಗೊಂಬಂದಾರಂದ್ರ ಈ ವ್ಯಕ್ತಿ ಬಡ ಕಾರ್ಮಿಕರಿಗೋಸ್ಕರ, ಬಡವರಿಗೋಸ್ಕರ. ಸೊ ಅವ್ರ ಬಗ್ಗೆ ಹೇಳಕ್ ನನಗಂತೂ ಬಹಳ ಖುಷಿ ಆಗುತ್ತ. ಅವ್ರ ಯಾರಪ್ಪ ಅಂತಂದ್ರ ಮಾನ್ಯ ಕಾರ್ಮಿಕ ಸಚಿವರಾದಂತ ಸಂತೋಷ್ ಎಸ್ ಲಾಡ್ ಸರ್ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವರು ಇವಾಗ ಸದ್ಯಕ್ಕ ಎಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನ ತಗೊಂಡ್ ಬಂದಾರ್ರಿ. ಸೊ ಆ ಯೋಜನೆಗಳಲ್ಲಿ ಇವತ್ ನಾ ಒಂದು ಯೋಜನೆ ಬಗ್ಗೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಆ ಯೋಜನೆ ಯಾವ್ದಪ್ಪ ಅಂತಂದ್ರ ಅದರಿಂದ ಏನೇನ್ ಲಾಭ ಐತಿ ಬಡ ಕಾರ್ಮಿಕರಿಗೋಸ್ಕರ ಅಂತ ಹೇಳಿ ನಾನು ಇವತ್ತ ಈ ವಿಡಿಯೋದಾಗ ತಿಳ್ಸೋ ಸಲುವಾಗಿ ಈ ವಿಡಿಯೋ ಮಾಡಾಕತ್ತೇನ್ರಿ. ಸೊ ಆ ಯೋಜನೆ ಯಾವ್ದಪ್ಪ ಅಂತಂದ್ರ 100 ಹೈಟೆಕ್ ಸೆಂಚುರಿ ಆರೋಗ್ಯ ಘಟಕ ಅಂತೇಳಿ ಈ ಯೋಜನೆ ಐತ್ರಿ. ಈ ಯೋಜನೆಯಿಂದ ಏನೇನ್ ಲಾಭ ಆಗುತ್ತ ಬಡ ಕಾರ್ಮಿಕರಿಗೋಸ್ಕರ ಅಂದ್ರ, ಈ ಯೋಜನೆ ಕಾರ್ಮಿಕ ಇಲಾಖೆ ಅಡಿಯಲ್ರಿ ಬರುವ ಕರ್ನಾಟಕ ಕಟ್ಟಡ ಮತ್ರಿ ಇತರ ನಿರ್ಮಾಣ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ವತಿಯಿಂದ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ನೀಡಲಾಕತ್ತೈತ್ರಿ. ಇದು ಈ ಯೋಜನೆ ಕೇವಲ ಕಟ್ಟಡ ಕಾರ್ಮಿಕರಿಗೆ ಅಷ್ಟೇ ಅಲ್ರಿ, ಅವರ ಕುಟುಂಬದವರಿಗೂ ಕೂಡ, ಅವ್ರ ಕುಟುಂಬದ ಸದಸ್ಯರು ಯಾರ್ಯಾರಪ್ಪ ಅಂತಂದ್ರ ತಂದೆ ತಾಯಿ ಹೆಂಡತಿ ಮಕ್ಕಳಿಗೂ ಸಿಗತೈತ್ರಿ. ಈ ಸಂಚಾರಿ ಆರೋಗ್ಯ ಘಟಕಗಳ್ರಿ ಉಚಿತ ತಪಾಸಣೆ ನಡೀತೈತ್ರಿ. ಪ್ರತಿ ಜಿಲ್ಲೆಗೂ 3 ವಾಹನಗಳು ಬಂದಾವ್ರಿ. ಅಂದ್ರ 31 ಜಿಲ್ಲೆಗಳಿಗೂ ಟೋಟಲಿ 100 ವಾಹನಗಳು ಅವ್ರ ರಾಜ್ಯಾದಂತ ಕಾರ್ಯನಿರ್ವಹಿಸತಾವ್ರಿ. ಇನ್ನೊಂದ್ರಿ, ಈ ವಾಹನಗಳ್ರಿ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಿರ್ತಾರ ನೋಡ್ರಿ, ಸ್ಥಳಕ್ಕೆ ಅಂದ್ರ ಅವ್ರಿಗೆ ಏನಾರು ಹೆಚ್ಚ ಕಡಿಮೆ ಆಗ್ಲಿ ಏನೇ ಆಗ್ಲಿ ಅವ್ರ ಸ್ಥಳಗಳಿಗೆ ಹೋಗಿ ಚಿಕಿತ್ಸೆ ಕೊಡ್ತೈತ್ರಿ. ಆ ವಾಹನ ಒಳಗ್ರಿ ಆಕ್ಸಿಜನ್ ಆಗಿರ್ಬೋದು, ಒಳ್ಳೊಳ್ಳೆ ಡಾಕ್ಟರ್ ಆಗಿರ್ಬೋದು, ಬ್ಲಡ್ ತಪಾಸಣೆ ಆಗಿರ್ಬೋದು, ಪ್ರತಿಯೊಂದು ನೋಡ್ರಿ ಈ ಬಾಡಿಗೆ ಏನ್ ಬೇಕು ಪ್ರತಿಯೊಂದು ಕೂಡ ಅದ್ರೊಳಗ ಲಭ್ಯವೈತ್ರಿ. ಒಳ್ಳೊಳ್ಳೆ ಡಾಕ್ಟರ್ಗಳು ಇಟ್ಟಾರ. ಏನಾದ್ರೂ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವ್ರಿಗೆ ಏನು ತೊಂದರೆ ಆಗ್ಲಾರ್ದಂಗ ಆ ತರ ವಾಹನಗಳು ಪ್ರತಿಯೊಂದು ಜಿಲ್ಲೆಗೂ 3 ಗಾಡಿಗಳು ಬಿಟ್ಟಾರಂತ್ರಿ. ಎಷ್ಟು ಖುಷಿ ಆಗತ್ತಲ್ರಿ ಈ ತರ ಯೋಜನೆಗಳನ್ನ ಕೇಳಿದ್ರ. ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಹೆಂಗಾರ ಮಾಡಬಹುದ್ರಿ. ಸೊ ಬಡ ಕುಟುಂಬದವರು ಡೈಲಿ ಕೂಲಿಗೋಸ್ಕರ ಹೋಗಿ ಅವ್ರು ದುಡಿದು ಅವ್ರ ಮನೆ ನಡೆಸ್ಕೊಂಡು ಈ ತರ ಎಲ್ಲಾ ಮಾಡಿದಾಗ ಬಹಳ ತೊಂದರೆ ಆಗಿರ್ತೈತ್ರಿ, ಮನ್ಸಿಗೆ ಬಹಳ ನೋವು ಆಕೈತಿ. ಸೊ ಅಂತವ್ರ ಸಲುವಾಗಿ ಇಂತಿಂತ ಒಳ್ಳೆ ಯೋಜನೆಗಳು ತಗೊಂಡ್ ಬಂದಾರಂದ್ರ ಕೇಳಕ್ ನಿಜವಾಗ್ಲೂ ಖುಷಿ ಆಗತ್ರಿ. ಸೊ ಅಂತವ್ರ ಸಲುವಾಗಿ ನಾವು ಸಪೋರ್ಟ್ ಮಾಡೋಣ. ಸರ್ ನಿಜವಾಗ್ಲೂ ನನಗ ಈ ಯೋಜನೆ ಬಗ್ಗೆ ಇದ್ರ ಬಗ್ಗೆ ಮಾತಾಡಕ ಬಹಳ ಅಂದ್ರ ಬಹಳ ಹೆಮ್ಮೆ ಪಡ್ತೇನ್ರಿ. ಸೊ ಮಾನ್ಯ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಎಸ್ ಸರ್ ಅವರಿಗೆ ನನ್ನ ಇಡೀ ಕರ್ನಾಟಕದ ನೋಂದಾಯಿತ ಕುಟುಂಬ ಬಡ ಕಾರ್ಮಿಕರ ಆಮೇಲೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ರೀ ಸರ್. ಸೊ ಇದೇ ರೀತಿ ಒಳ್ಳೊಳ್ಳೆ ಯೋಜನೆಗಳನ್ನ ತಗೊಂಡ್ ಬರ್ರಿ. ನಿಮ್ಮಿಂದ ಇನ್ನೂ ಹಲವಾರು ಒಳ್ಳೆ ಕೆಲಸಗಳು ಆಗ್ಬೇಕಾಗ್ಯಾವ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್.